ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅಲ್ವೇಲು ಕಿಚನ್. ಈ ವಿಡಿಯೋದಲ್ಲಿ ನಾನು ಕೇವಲ 5 ನಿಮಿಷದಲ್ಲಿ ಮೃದುವಾದ ಮತ್ತು ಉಬ್ಬಿದ ಆಮ್ಲೆಟನ್ನು ಹೇಗೆ ಮಾಡುವುದು ಅಂತ ನೋಡೋಣ. ನಾನು ಅದಕ್ಕೆ ಇವಾಗ 2 ಮೊಟ್ಟೆಯನ್ನು ತಗೊಂಡಿದ್ದೀನಿ. ಮೊಟ್ಟೆ ಯೆಲ್ಲೋ ಭಾಗ ಮತ್ತು ವೈಟ್ ಭಾಗವನ್ನು ನಾವು ಸಪ್ರೇಟ್ ಮಾಡಿಕೊಂಡು ಸಪ್ರೇಟ್ ಬೌಲಲ್ಲಿ ತೆಗೆದಿಟ್ಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ಬೀಟ್ ಮಾಡೋಣ. ನೊರೆ ಬರೋವರೆಗೂ ಚೆನ್ನಾಗಿ ಬೀಟ್ ಮಾಡಬೇಕು. ಈ ರೀತಿ ನೊರೆ ಬಂದರೆ ಸಾಕು. ಇವಾಗ ಯೆಲ್ಲೋ ಕಲರ್ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ನಾವು ಆಲ್ರೆಡಿ ಬೀಟ್ ಮಾಡ್ಕೊಂಡಿರೋ ನೊರೆ ಬಂದಿರುವ ಎಗ್ ವೈಟ್ ಇದೆಯಲ್ಲ, ಅದರೊಳಕ್ಕೆ ನಾವು ಯೆಲ್ಲೋನ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು 1 ಸ್ಪೂನು ಬಾಂಬೆ ರವೆ, 1 ಸ್ಪೂನು ಗೋಧಿ ಹಿಟ್ಟು, 1 ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿ ಆ್ಯಡ್ ಮಾಡ್ತಾಯಿದ್ದೀನಿ, 1 ಹಸಿಮೆಣಸಿನಕಾಯನ್ನು ಕಟ್ ಮಾಡಿ ಆ್ಯಡ್ ಮಾಡ್ತಾಯಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಕಟ್ ಮಾಡಿ ಆ್ಯಡ್ ಮಾಡ್ತಾಯಿದ್ದೀನಿ, ಸ್ವಲ್ಪ ಉಪ್ಪು ಆ್ಯಡ್ ಮಾಡಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಚೆನ್ನಾಗಿ ಬ್ಯಾಟರ್ ರೆಡಿ ಆಗಿದೆ. ಇವಾಗ ಸ್ಟವ್ ಆನ್ ಮಾಡಿಕೊಂಡು ಪ್ಯಾನ್ ಇಟ್ಕೊಳ್ಳೋಣ. ಪ್ಯಾನ್ ಸ್ವಲ್ಪ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಆ್ಯಡ್ ಮಾಡೋಣ. ಎಣ್ಣೆ ಆ್ಯಡ್ ಮಾಡಿ ಬ್ಯಾಟರ್ನ ಸ್ವಲ್ಪ ಚಿಕ್ಕದಾಗಿ ಹಾಕ್ಕೊಂಡು ಆಮ್ಲೆಟ್ ಥರ ಹಾಕ್ಕೊಳ್ಳೋಣ ರೌಂಡಾಗಿ. ನೀವು ಬೇಕಾದರೆ ಯಾವ ಶೇಪಲ್ಲಿ ಬೇಕಾದರೂ ನಾವು ಹಾಕೋಬೋದು. ಲಿಡ್ ಕ್ಲೋಸ್ ಮಾಡಿ 2-3 ನಿಮಿಷ ಬಿಟ್ಕೊಂಡು ನೋಡೋಣ. ಚೆನ್ನಾಗಿ ಆಗಿದೆ, ಉಬ್ಬಿ ಬಂದಿದೆ. ಇವಾಗ ನೋಡಿ ಎಷ್ಟು ಸಾಫ್ಟಾಗಿ ಕಾಣಿಸ್ತಾ ಇದೆ. ಮಕ್ಕಳು ಸ್ಕೂಲಿಂದ ಬಂದಿದ ತಕ್ಷಣ ಇದನ್ನು ಡಿಫ್ರೆಂಟಾಗಿ ಮಾಡಿಕೊಟ್ರೆ ತುಂಬ ಇಷ್ಟಪಡ್ತಾರೆ, ಮತ್ತು ಪದೇ ಕೇಳ್ತಾ ಇರ್ತಾರೆ. ಇವಾಗ ನಿಧಾನಕ್ಕೆ ಟರ್ನ್ ಮಾಡಿಕೊಂಡು ಒಂದು 30 ಸೆಕೆಂಡ್ಸು ಫ್ರೈ ಮಾಡ್ಕೊಳ್ಳೋಣ. ಇವಾಗ ಒಂದು ಲಿಡ್ ಕ್ಲೋಸ್ ಮಾಡಿ 30 ಸೆಕೆಂಡ್ಸು ಫ್ರೈ ಆಗಲಿ. ಆದಮೇಲೆ ನೋಡೋಣ. ಇವಾಗ ನೋಡಿ ಎಷ್ಟು ಸಾಫ್ಟಾಗಿ ಫ್ಲಫಿಯಾಗಿ ಬಂದಿದೆ. ಬ್ಯಾಚುಲರ್ಸು ಟೈಮ್ ಇಲ್ದಿದ್ದಾಗ ಈ ರೀತಿ 2 ಆಮ್ಲೆಟ್ ಮಾಡ್ಕೊಂಡು ತಿಂದರೆ ಸಾಕು. ನೋಡಿ ಆಮ್ಲೆಟು ಎಷ್ಟು ಸಾಫ್ಟಾಗಿ ಫ್ಲಫಿಯಾಗಿ ಇದೆ. ಉಳಿದಿರೋ ಬ್ಯಾಟರಿಂದ ಆಮ್ಲೆಟ್ನ ಮಾಡ್ಕೊಳ್ಳೋಣ. ನಾನು ಯಾವ ರೀತಿ ತೋರಿಸ್ಕೊಟ್ಟಿದ್ನೋ ಅದೇ ರೀತಿ ಮಾಡಿ. ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ಕಡಿಮೆ ಸಮಯದಲ್ಲಿ ಕಡಿಮೆ ಖರ್ಚಿನಲ್ಲಿ ಈ ಈವ್ನಿಂಗ್ ಸ್ನ್ಯಾಕನ್ನು ನಾವು ಮಾಡ್ಕೋಬೋದು. ಕೆಲಸಕ್ಕೆ ಹೋಗಿ ಬರೋವ್ರಿಗೆ ಮಾಡಿಕೊಟ್ರೆ ಇದು ಒಂದು ಫಿಲ್ಲಿಂಗ್ ಸ್ನ್ಯಾಕ್ ಅಂತಲೇ ಹೇಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಫ್ಲಫಿಯಾಗಿ ಸಾಫ್ಟಾಗಿ ಬಂದಿದೆ. ನೀವು ಈ ರೆಸಿಪಿಯನ್ನು ಖಂಡಿತ ಟ್ರೈ ಮಾಡಿ. ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.